ಪವಿತ್ರವಾಗಿರ್ತಕ್ಕಂಥ ಸೀರೆಗಳನ್ನ ಉಟ್ಟು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತಹ ಮಲ್ಲಯ್ಯಜ್ಜನ ಜಾತ್ರೆಯಲ್ಲಿ ತಾಯಿಗಳದ್ದು ಎಷ್ಟು ಸೇವಾ ಐತಿ ಅಂತಂದ್ರೆ ನಮ್ಮ ಹಿರಿಯರು ಬಹಳ ಶಾನ್ಯಾರು. ಬರೀ ಗಂಡು ಮಕ್ಕಳ ದತ್ತ ಹಚ್ಚೋದು ಬೇಡ, ತಾಯಿ ಪುರಾಣ ಹಚ್ಚಿದ್ರೆ ಹೆಣ್ಣು ಮಕ್ಕಳು ಉದ್ಧಾರ ಆಗ್ತಾರಂತೇಳಿ ದಾನಮ್ಮ ತಾಯಿ ಪುರಾಣವನ್ನ 1 ತಿಂಗಳು ಇವತ್ತಿಗೆ 30 ದಿವಸಗಳಾಯ್ತು. ನಿಮ್ಮೂರಲ್ಲಿ ತಾಯಿಯ ಜಾತ್ರೆ, ತಾಯಿಯ ದಾಸೋಹ, ತಾಯಿಯ ಉಡಿ ತುಂಬೋದು, ತಾಯಿ ಹೆಸರು ಇಡೋದು, ತಾಯಿದ ಲಗ್ನ ಮಾಡೋದು, ತಾಯಿಯ ಪವಾಡಗಳನ್ನ ಕೇಳತಕ್ಕಂತ ಭಾಗ್ಯ ಮತ್ತೆ ಯಾವ ಊರಾಗೂ ಸುತ್ತಮುತ್ತ ಹಳ್ಳಿಯಾಗ ಸಿಕ್ಕಿಲ್ಲಮ್ಮ. ಆ ಭಾಗ್ಯ ನಿಮಗೆ ಸಿಕ್ಕೈತಿ. ಯಾಕಂತಂದ್ರೆ ನಾವು ಮಣ್ಣಿನ ದಿನಾನ ನಿಮಗೆ ಹೇಳೀನಿ, ಸ್ವರ್ಗದ ಬಾಗಿಲು ವರ್ಷದಾಗ 1 ದಿನ ತೆಗಿತೈತಿ. ಆದ್ರ ಎಂದ ದೇವಿ ಪುರಾಣ, ದಾನಮ್ಮ ತಾಯಿ ಪುರಾಣ ಈ ಊರಾಗ ಚಾಲು ಆಗೈತಲ್ಲ, ಆವತ್ತನ ಸ್ವರ್ಗದ ಬಾಗಿಲು ತೆಗೆದ ಬಿಟ್ಟಾಳ ತಾಯಿ ನಿಮ್ಮ ಸಲುವಾಗಿ, ಎಲ್ಲರ ಸಲುವಾಗಿ. ಎಂತ ಪಾವನರಾದ್ರಿ ನೀವೆಲ್ಲರೂ, ಪಾವನರಾದ್ರ. ಯಾರ ಕಿವಿ ಮ್ಯಾಲ ದಾನಮ್ಮನ ಹೆಸರು ಕೇಳ್ಕೊಂಡರಿ, ಯಾರ ತಾಯಿ ದಾನಮ್ಮನ ಹೆಸರಿನಲ್ಲಿ ಪ್ರಸಾದ ತಗೊಂಡು ಆನಂದದಿಂದ ನೀವು ಪುರಾಣ ಕೇಳಿರೋ ಬಿಟ್ಟರೋ ನೀವು ಎಷ್ಟು ಕೇಳ್ಕೊಂಡರಿ ಗೊತ್ತಿಲ್ಲ. ತಾಯಿ ಪ್ರಸಾದ ಯಾರು ಉಂಡರಿ ನಿಮ್ಮ ಎಲ್ಲರ ಜೀವನ ಏನಪ್ಪಾ ಅಂತಂದ್ರ ಪಾವನ ಪಾವನಾಗಿ ಹೋಗ್ಯದ. ಅಂತ ಶ್ರಾವಣ ಇವತ್ತು ನಾಳೆಗೆ ಮುಕ್ತಾಯಗೊಳ್ಳುತ್ತದೆ. ಆ ಮುಕ್ತಾಯಗೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ನಾಳೆ ಕುಂಭವನ್ನು ಹೊತ್ತು ಕೈಯಾಗ ಆರತಿ ತಗೊಂಡು, ನಿಜವಾಗಲೂ ನಾಳೆ ತಾಯಿ ದಾನಮ್ಮ ತಾಯಿ ನಿಮ್ಮ ಊರಾಗ ತಿಂಗಳಾತು ವಸ್ತಿ ಮಾಡ್ಯಾಳ. ನಾಳೆ ನೀವೆಲ್ಲ ಮಾಡುವಂತ ಇದೇನು ಕುಂಭ ತಗೊಂಡು ಹೋಗ್ತಿರಲ್ಲ, ನೀವು ಕುಂಭದೊಳಗ ನೀರು ತುಂಬಿಕೊಂಡು ಹೋಗ್ತೀರಿ. ಆದ್ರೆ ತಾಯಿ ನಿಮ್ಮ ಉಡಿ ಒಳಗ ನಿಮ್ಮ ಭಕ್ತಿಯ ಕೊಡಾನ ತುಂಬಿ ನಿಮ್ನೆಲ್ಲರನ್ನು ಇವತ್ತಿಲ್ಲಿ ಕಳ್ಸಾಕತ್ತಾರ. ನೋಡಿ ಎಷ್ಟು ಅದ್ಭುತವಾದ ಕೆಲಸ ನೋಡಿ. ಅಂತ ತಾಯಿಯ ಪುರಾಣ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ತಾಯಿಯ ಪುರಾಣವನ್ನ ಕೇಳಿರ್ತಕ್ಕಂಥ ಸಮಸ್ತ ಎಲ್ಲ ಶರಣ ಬಂಧುಗಳೇ, ಪೂಜ್ಯ ತಾಯಂದಿರೇ, ಮುದ್ದು ಮಕ್ಕಳೇ, ಎಲ್ಲ ಕಮಿಟಿಯ ಗುರು ಹಿರಿಯರೇ, ಅವರಿವರೆನ್ನದೇ ಈ ಗ್ರಾಮದ ಸಮಸ್ತ ಎಲ್ಲ ಶರಣರು, ತಾಯಂದಿರು ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ತಾಯಿ ದಾನಮ್ಮ ವರದಾನೇಶ್ವರಿ ಅನ್ನತಕ್ಕಂಥ ನಾಮದಿಂದ ವರದಾನೆ ಈಶ್ವರಿ 3 ಹೆಸರುಗಳು ತಾಯಿಗೆ ಬಂದಿದ್ದವ. ವರ ಅಂತಂದ್ರ ಬೇಡಿದವ್ರು ಏನು ಬೇಡ್ಯಾರ ನೀವೆಲ್ಲ ಕೇಳಿರಿ, ಪುರಾಣ ಸಾಕಷ್ಟು ಕೇಳಿರಿ. ಯಾರ ಮನಸ್ಸಿನೊಳಗ ಸಂಕಲ್ಪ ಅಂತಾರ, ಯಾರು ವಿಚಾರ ಮಾಡ್ಯಾರ, ಯಾರು ಚಲೋದ್ ವಿಚಾರ ಮಾಡ್ಯಾರ, ಅವ್ರಿಗೆಲ್ಲ ತಾಯಿ ವರವನ್ನ ಕೊಟ್ಟು ಬಿಟ್ಟಿದ್ದಾಳ ತಾಯಿ. ಇನ್ನ ದಾನ, ವರ ದಾನೇಶ್ವರಿ, ದಾನ ಈಶ್ವರಿ. ದಾನ ಅಂತಂದ್ರೆ ಹಿಂಗ ಕೊಟ್ಟ ಬಿಡುದು. ಏನ್ ಕೊಡೋದು? ನಿಮ್ಮ ಒಳಗಿರುವಂತ ರೊಕ್ಕ ಕೊಡಬೇಡ್ರಿ, ನಿಮ್ಮ ಮನೆಯಾಗಿದ್ದಂತ ಅನ್ನ ಕೊಡಬೇಡ್ರಿ. ತಾಯಿ ದಾನಮ್ಮ ನಿಮ್ಮ ಕಡೆಯಿಂದ ಏನ್ ಬೇಡಕತ್ತೇಳ್ರಿ? ನಿಮ್ಮ ಒಳಗ ಇರುವಂತ ಕೆಟ್ಟ ಗುಣ ಯಾವರಿ ಇದ್ದು ಅಂದ್ರ ಅದನ್ನ ನನ್ನ ಉಡ್ಯಾಗ ಹಾಕ್ರಿ. ನಿಮ್ಮ ಒಳಗ ಚಲೋದಂತ ವಿಚಾರ ನಿಮ್ಮ ತಲೆಯಾಗ ತುಂಬ್ಕೊರಿ.
ತಾಯಿ ವರ ದಾನ ಈಶ್ವರಿ ಅಂತಂದ್ರೆ ಪರಮಾತ್ಮನ ಧರ್ಮ ಪತ್ನಿ, ಭಗವಂತನ ಅರ್ಧಾಂಗಿ ಅವಳು. ವರ ದಾನ ಈಶ್ವರಿ ಎಂತ ಕೆಲಸ ಮಾಡಕತ್ತಾಳಂತಂದ್ರ, ಮೈಸೂರು ಮಹಾರಾಜ ಬ್ರಾಹ್ಮಣರು, ಜಾತಿಯಿಂದ ಬ್ರಾಹ್ಮಣರು, ಅವ್ರ ವಿಭೂತಿ ಗೊತ್ತಿಲ್ಲ, ಗುರು ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ, ಜಂಗಮ ಗೊತ್ತಿಲ್ಲ, ವಿಭೂತಿ ಗೊತ್ತಿಲ್ಲ, ರುದ್ರಾಕ್ಷಿ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಪಾದೋದಕ ಪ್ರಸಾದ ಯಾವುದು ಗೊತ್ತಿರಲಾರದಂತಹ ಸಂದರ್ಭದೊಳಗೆ ತಾಯಿ ದಾನಮ್ಮ ಲಕ್ಷಾಂತರ ಭಕ್ತರ ಕೊಳ್ಳೊಳಗ ಏಕಕಾಲಕ್ಕೆ ಲಿಂಗ ಕಾಣಬೇಕು. ಎಂತ ಪವಾಡ ನೋಡ್ರಿ ತಾಯಿದ್ದು. ತಾಯಿ ಪವಾಡ ರಾಜ ಮನೆತನದಲ್ಲಿ ಇರತಕ್ಕಂತ ಎಲ್ಲ ಶರಣರ ಕೊಳ್ಳಾಗ, ಎಲ್ಲ ತಾಯಂದಿರ ಕೊಳ್ಳಾಗ ಲಿಂಗವೇ ತಯಾರು ಮಾಡಿಬಿಟ್ಟಾಳ ತಾಯಿ ದಾನೇಶ್ವರಿ. ಆಕೆ ತಕ್ಕೇನ ಜಾದು ಇತ್ತನ್ರಿ? ಜಾದು ಇರಲಿಲ್ಲ. ಆಕೆ ಲೋಕದ ಕಲ್ಯಾಣಾರ್ಥವಾಗಿ ಬಡವರು, ಬಗ್ಗರು, ದೀನ, ದಲಿತರು, ದುರ್ಬಲರು ಯಾರದಾರಲ್ಲ ಅವರನ್ನೆಲ್ಲ ಉದ್ಧಾರ ಮಾಡುವುದಕ್ಕಾಗಿ ತಾಯಿ ಮಹಾರಾಜ ಪ್ರಸಾದಕ್ಕೆ ಕರೆದ್ರ ಹೇಳ್ತಾಳ, ಮಹಾರಾಜ ನಿನ್ನ ಅರಮನೆ ಒಳಗ ನಾನು ಪ್ರಸಾದ ಮಾಡಬೇಕಂದ್ರ ಯಾರ ಕೊಳ್ಳಾಗ ಲಿಂಗ ಇರಂಗಿಲ್ಲ ಅವ್ರ ಮನ್ಯಾಗ ನಾನು ಪ್ರಸಾದ ಮಾಡಂಗಿಲ್ಲ ಅಂತ ಹೇಳಿದ್ಲು. ರಾಜ ಅಂತಾನ, ಹಂಗಿತ್ತಂದ್ರ ಆಕೆನ ಎಳ್ಕೊಂಡು ಬರ್ರಿ, ಎಳೆದುಕೊಂಡು ಬರ್ರಿ. ಯಾಕಂತಂದ್ರ ರಾಜ ಮದ ಅವನಿಗಿತ್ತು. ತಾಯಿ ಹೇಳ್ತಾಳ, ಎಲ್ಲೋ ಹುಚ್ಚ, ನಾನ ಅಣ್ಣವ್ರು ಬಹಳ ಮಂದಿ ಹೋಗ್ಯಾರ. ಈಗ ಜಗತ್ತಿನೊಳಗ ಅಹಂಕಾರದಿಂದ ಎಷ್ಟು ಮಂದಿ ಹೋಗ್ಯಾರ? ಬಹಳ ಮಂದಿ ಹೋಗ್ಯಾರ ಅಂತ ಹೇಳ್ತಾರ. ಶ್ರೀಮನ್ ನಿಜಗೊಂಡ್ರು ಹೇಳ್ತಾರ, ಯಾರ್ಯಾರು ನಾ ಅಂದವ್ರು ಹಾಳಾಗಿ ಹೋಗ್ಯಾರ ಅನ್ನೋದು ಹೇಳ್ತಾರ. ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳಹಂಸ, ರಘು, ಭೀಮ, ಬಲಭದ್ರ, ಕೀಚಕ, ಸಗರ, ಎಷ್ಟು ರಾಜರು ನೋಡ್ರಿ. ಇವರೆಲ್ಲ ದೊಡ್ಡ ದೊಡ್ಡ ಹೆಸರಿದ್ದವರು. ಯಾರ್ಯಾರ್ರಿ? ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ರಘುವಂಶ, ಬಲಭದ್ರ, ಕೀಚಕ, ಸಾಗರ. ಇಟ್ಟಿ ಎಲ್ಲ ಕಂಡು ಕೇಳಿ ಮತ್ತೆ ಮೋಹಿಪರೆ. ಇವರೆಲ್ಲ ಯಾರ ಸಲುವಾಗಿ ಹೋದ್ರು? ನಾನು ಅಂದವರೆಲ್ಲ ಮಣ್ಣಾಗಿ ಹೋಗ್ಯಾರ. ನೋಡ್ರಿ, ಅಂತ ರಾಜರ ಎಲ್ಲ ಗಪ್ಪಾಗಿ ಹೋಗ್ಯಾರ. ಇವ್ರು ಊರಾಗ ಒಂದಿಟ್ಟು ಏನಾರ ಮಾಡಿರ್ತಾರೋ, ನಾನ ಊರ್ ಚೆನ್ನಮನ್ ಅನ್ಕೋತಿರ್ತಾರೆ. ಭಗವಂತನ ಮುಂದೆ ಯಾರು ದೊಡ್ಡವರಿಲ್ಲ, ಗುರುವಿನ ಮುಂದೆ ಯಾರು ದೊಡ್ಡವರಿಲ್ಲ. ತಾಯಿ ಹೇಳ್ತಾಳ, ಮಹಾರಾಜ ನಿನ್ನ ಸಿರಿತನಕ್ಕೆ ಬೆಂಕಿ ಹಚ್ಚು. ನೀ ಏನು ಮಾಡಿದ್ರು ನಿನ್ನ ಮನೆಯೊಳಗೆ ನಾನು ಪ್ರಸಾದ ಮಾಡಂಗಿಲ್ಲ ಅಂದಾಗ ರಾಜ ಕಟ್ಟಿರುವಂತ ವಿಷ್ಣು ಮೂರ್ತಿ ಹೋಗಿ ವಿಷ್ಣು ಮೂರ್ತಿಯ ಮ್ಯಾಲ ಶಿವಲಿಂಗ ತಯಾರಾಗೈತಿ. ಶಿವಲಿಂಗ. ತಾಯಿ ಪವಾಡ ನೋಡ್ರಿ, ಎಂತ ಪವಾಡ ಮಾಡ್ತಾಳ. ಯಾಕಂತಂದ್ರ ಶರಣರೇನು ಸಾಮಾನ್ಯರಲ್ಲ. ಈ ಜಗತ್ತಿನೊಳಗ ಲಕ್ಷದ ಮ್ಯಾಲ 96,000 ಜನ ಶರಣರು ಹಿಂಗಾಗಿ ಹೋಗ್ಯಾರವ್ವ. ಗುರುವಿನ ಮ್ಯಾಲ ಭಕ್ತಿ ಇಟ್ಟು ನಡೆದವರು ಬಹಳ ಮಂದಿ ಅದಾರ. ಕಲ್ಯಾಣದಲ್ಲಿ ಬಸವಣ್ಣ, ಆ ಕಲ್ಯಾಣದೊಳಗ ಸಮಗಾರ ಹರಳೈ ಎನ್ನುವಂತ ಶರಣ, ಜಾತಿಯಿಂದ ಕೆಳಜಾತಿಯವ, ಸಮಗಾರ ಧರ್ಮದಲ್ಲಿ ಹುಟ್ಟಿದವ ಸಮಗಾರ ಹರಳಯ್ಯ ಬಸವಣ್ಣನವರ ಭಕ್ತಿಗೆ ಮೆಚ್ಚಿ ಅವನ ಕೆಲಸ ಏನು ಗೊತ್ತೇನಿವ? ಶರಣರಿಗೆ ಎಲ್ಲರಿಗೂ ಚರ್ಮವನ್ನ ಹದ ಮಾಡಿ
ಕಾಲ ಒಳಗೆ ಹಾಕುವಂತ ಚಪ್ಪಲಿಗಳನ್ನು ತಯಾರು ಮಾಡ್ತಿದ್ದವ. ಚರ್ಮದ ಎಕ್ಕಡಗಳನ್ನ ಮಾಡಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನಲಾರ್ದನ್ನ ಕೊಟ್ಟು ಬಿಡ್ತಿದ್ದ. ಅವ್ರು ಏನು ದುಡ್ಡು ಕೊಡ್ತಾರಲ್ರಿ ಅದನ್ನ ತಗೊಂಡು ಬಂದ ಹೆಂಡತಿ ಮೇಲೆ ಬೋರ್ಮಾಳ ಎಕ್ಸರ ಮಾಡಿಸ್ಲಿಲ್ಲವ. ಏನ್ ಮಾಡಿಸಿದ ಅಂತಂದ್ರ ಶರಣರಿಗೆ ನಿತ್ಯ ದಾಸೋಹ ಮಾಡ್ತಿದ್ದ. ದಾಸೋಹ ಮಾಡ್ತಿದ್ದ. ಒಂದು ದಿವಸ ಏನಾಗೈತ್ರಿ ಅಂದ್ರ ಬಸವಣ್ಣನವರು ಮಹಾಮಂತ್ರಿಗಳಾಗಿದ್ರು. ಕಲ್ಯಾಣದೊಳಗ ತಿರುಗಾಡಿ ಬರ್ಬೇಕು, ನಾನು ಒಂದಿಟ್ಟ ಎಲ್ಲಾರು ಹೆಂಗದಾರು ಯೋಗ ಕ್ಷೇಮ ಕೇಳ್ಕೊಂಡು ಬರ್ಬೇಕಂತ ಹೇಳಿ ಬಸವಣ್ಣನವರು ಹರಿಜನರ ಕೇರಿಗೆ ಬಂದಾರ. ಮ್ಯಾಲ ಕುದುರೆ ಮೇಲೆ ಕುಂತಾನ ಬಸವಣ್ಣ. ಹರಿಜನ ಕೇರಿಗೆ ಬಂದು ನೋಡ್ತಾನ. ಎಲ್ಲರೂ ಅವ್ರವ್ರ ಮನ್ಯಾಗ ಅವ್ರು ಕೆಲಸ ಮಾಡ್ಕೊತ ಇದ್ರು. ಹರಳಯ್ಯನ ಮನಿ ಮುಂದೆ ಬಂದ್ರು ಬಸವಣ್ಣ. ಬಂದು ಬಾಗಲತ್ತಿರ ಗಾಡಿಯನ್ನ ತರಿವಿ, ಕುದುರೆಯನ್ನ ತರಿವಿ ಹರಳಯ್ಯನ ಮನಿ ಒಳಗೆ ಪ್ರವೇಶ ಮಾಡ್ತಾರ. ಎಂತ ಮೃದುವಾದ ಅವರ ಮನಸ್ಸಂದ್ರೆ ಎಲ್ಲರಿಗೂ ಬಹಳ ಚಂದ ಮಾತಾಡ್ತಿದ್ದ ಬಸವಣ್ಣ. ಬಹಳ ಚಂದ ಮಾತಾಡ್ತಿದ್ದ. ಬಸವಣ್ಣನ ಮಾತು ಹೆಂಗಿರ್ಬೇಕಂತ ಹೇಳ್ತಾನಂದ್ರ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯೇ ಅಂತಾರೆ ಬಸವಣ್ಣ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತಿರ್ತಾರ ಅವರು. ಹರಳಯ್ಯನ ಮನೆಗೆ ಬರ್ತಾರ. ಹರಳಯ್ಯನ ಏನ್ ಮಾಡಕತ್ತಾನಂದ್ರ ಚಪ್ಪಲಿಗಳನ್ನ ಹೊಲ್ಕೋತ ಕೂತಾರ ಗಂಡ ಹೆಂಡತಿ. ಹರಳಯ್ಯನವರ ಹೆಂಡತಿ ಕಲ್ಯಾಣಮ್ಮ ಚರ್ಮವನ್ನು ಹದ ಮಾಡಿ ಕೊಡ್ತಾ ಇದ್ದಾಳ. ಗಂಡ ಚಪ್ಪಲಿಗಳನ್ನು ಹೊಲ್ಕೋತ ಕೂತಾರ. ಬಸವಣ್ಣ ಬಂದ ಅವ್ರ ಮನ್ಯಾಗ ಪಾದ ಹಾಕಿದ. ಓಣ್ಯಾಗಿನ ಮಂದೆಲ್ಲ ನೋಡಾಕತ್ತೈತಿ. ಯಾಕ ಬಸವಣ್ಣ ಅಂತಂದ್ರೆ ಮ್ಯಾಲ ಜಾತಿಯಲ್ಲಿರವ ಹರಿಜನರ ಮನೆಗೆ ಬಂದಾನ. ಅಂದಿನ ಕಾಲಕ್ಕೆ ಹರಿಜನರ ಮನೆಯಾಗ ಹೋಗುದಂದ್ರ ಯಾರೂ ಹೋಗ್ತಿದ್ದಿಲ್ಲ. ಒಳಗೆ ಕರೆದು ಹರಳಯ್ಯನವ್ರಂತಾರ, ಅಪ್ಪ ಬಡವರ ಮನೆಗೆ ಭಾಗ್ಯದರ ದೇವತೆ ಬಂದಂಗಾಯ್ತು, ಬರ್ರಿ ಒಳಗಂತ ತಿಳ್ಕೊಂಡ ಒಳಗ ಒಂದು ಚೀಲ ಹಾಸಿ ಬಸವಣ್ಣವ್ರನ್ನ ಕುಂಡಿಸಿ, ಯಪ್ಪ ನಮ್ಮ ಮನೆಗೆ ಬಂದರೆ ಒಂದಿಟ್ಟು ಪ್ರಸಾದ ತಗೊಂಡು ಹೋಗ್ತೀರಿ ಅಂತ ಕೇಳಿದ. ಬಸವಣ್ಣವ್ರಂತಾರ, ಏನ್ ಇದ್ದದ್ದು ಕೊಡ್ರಪ್ಪ ಪ್ರಸಾದ ಅಂದ್ರ, ಕಲ್ಯಾಣಿ ತಾಯಿ ಏನ್ ಮಾಡಿದ್ಲಂದ್ರ ಅಂಬ್ಲಿ ಮಾಡಿದ್ರಿ. ಅಂಬ್ಲಿ ಮಾಡಿದ್ಲು. ಅಂಬ್ಲಿಯನ್ನ ಒಂದು ಪರ್ಯಾಣದಾಗ ಹಾಕಿ ತಂದು ಬಸವಣ್ಣನವ್ರ ಕೈಯಾಗ ಕೊಡ್ತಾಳ. ಬಸವಣ್ಣ ಎರಡು ಕೈಯಾಗ ತಗೊಂಡು ಪರ್ಯಾಣ ತಗೊಂಡು ಬಾಯಿ ಹಚ್ಚಿ ಕುಡಿದ. ಬಹಳ ಸಂತೋಷ. ಯಾಕಂತಂದ್ರ ಈಗಿನ ಹುಡುಗರಿಗೆ ಅಂಬ್ಲಿನ ಗೊತ್ತಿಲ್ರಿ. ಅಂಬ್ಲಿ ಅಂತಂದ್ರ ಯಾವ ಕಾಲಕ್ಕ ರೇವಣ ಸಿದ್ಧ ಮಹಾಸ್ವಾಮಿಗಳು, ರೇವಣ ಸಿದ್ಧಜ್ಜವರು ಬಂದವರಿಗೆಲ್ಲ ದಾಸೋಹ ಮಾಡಬೇಕಾದ್ರೆ ಮೊದಲನೇದು ಅಂಬ್ಲಿನ ಕೊಡ್ತಿದ್ರಂತ ಅವ್ರ ಮಠದೊಳಗೆ. ಅಂಬ್ಲಿಯನ್ನು ಕುಡಿದ ಬಸವಣ್ಣ ಬಹಳ ಸಂತೋಷ ಆತು. ಇನ್ನು ಹೋಗಿ ಬರ್ತೇನ್ರಿ ಹರಳಯ್ಯನವ್ರು ಅಂತ ಹೇಳಿ ಅಂದು ಕೈ ಮುಗಿದು ಶರಣು ಶರಣಾರ್ಥಿ ಅಂದ್ರು. ಬರೀ ಒಂದು ಮಾತು, ಶರಣು ಶರಣಾರ್ಥಿ ಅಂದ್ರ ನಾವು ಯಾರೇ ನಮಸ್ಕಾರ ಮಾಡಿದ್ರಂದ್ರ ನಿಮ್ ಕಾಲು ಬೀಳಾಕ್ ಸಹಿತ ನಿಮಗ ನಾಚಿಕೆ ಬರ್ತತಿ. ಬಸವಣ್ಣ ಒಂದು ಸಲ ಕೈ ಮುಗಿದ್ರ ಬಸವಣ್ಣ 2 ಸಲ ಕೈ ಮುಗಿತಿದ್ರು. ಬಸವಣ್ಣ ನೀವು ಬರೇ ನಮಸ್ಕಾರ ಅಂದ್ರ ಬರೇ ನಮಸ್ಕಾರ ಅಂತಿದ್ದಿಲ್ಲ, 2 ಸಲ ನಮಸ್ಕಾರ ಅಂತಿದ್ರು. ಶರಣು ಅಂದ್ರ ಶರಣು ಶರಣಾರ್ಥಿ ಅಂತಿದ್ರು ಬಸವಣ್ಣ. ಇದು ಒಂದು ಹೆಚ್ಚಿಗೆ. ಯಾಕಂದ್ರ ನೀವು ಮಾಡಿದ್ದ ಒಂದಕ್ಕೆ ಒಂದು ಕೊಟ್ಟಂಗಾತು, ನಮ್ದೊಂದು ಹೆಚ್ಚಿರ್ಲತ್ತೆ 2 ಸಲ ನಮಸ್ಕಾರ ಮಾಡ್ತಿದ್ರು ಬಸವಣ್ಣ. ನಮಸ್ಕಾರ ಮಾಡಿದ ಬಸವಣ್ಣ ಮನೆಗೆ ಹೋದ್ರು. ಹರಳಯ್ಯ ಚಪ್ಪಲಿ ಹೊಲ್ಕೋತ ಕುಂತಿದ್ದು ನೋಡ್ರಿ.
ಅಲ್ಲ, ಬಸವಣ್ಣ ಅಂತಂದ್ರ ಕಲ್ಯಾಣದ ದೇವರಾಗಿ ಕೆಲಸ ಮಾಡಕತ್ತಾನ. ನಾ ಒಂದು ಸಲ ನಮಸ್ಕಾರ ಮಾಡಿದ್ರ ಬಸವಣ್ಣ, 2 ಸಲ ನಮಸ್ಕಾರ ಮಾಡಿದ, ನನ್ನ ಮ್ಯಾಲ ಎತ್ತು ಒದ್ದು ಮಾಡ್ದೋ ದೇವ್ರ ಅಂತ ಹೇಳಿ ತಿಳ್ಕೊಂಡ ತೆಲಿಗೆ ಕೈ ಹಚ್ಕೊಂಡ್ ಕೂತ್ಬಿಟ್ರು. ಯಾರು? ಸಮಗಾರ ಹರಳೆಯನವರು. ಊಟ ಮಾಡಂದ್ರು ಹೆಂಡತಿ, ಊಟದ ಕಡೆ ಲಕ್ಷ್ಯ ಇಲ್ಲ ಅವಂಗ. ಕೆಲಸ ಮಾಡ್ಬೇಕು, ಚಪ್ಪಲಿ ಹೊಲಿಯದ ಕಡೆ ಲಕ್ಷ್ಯ ಇಲ್ಲ. ಎಂತ ಭಾವ ಅಂತಂದ್ರ ಕಣ್ಣಾಗ ನೀರು ಬಂದಾವ ಹರಳೀಗ. ಅಯ್ಯೋ, ನಾ ಎಂತ ಪಾಪದ ಕೆಲಸ ಮಾಡಿದ್ನಿ, ಬಸವಣ್ಣ ನನ್ನ ಮ್ಯಾಲ ವಜ್ಜಿ ಮಾಡಿ ಹೋಗಲ್ಲ, ನಾ ಹೆಂಗ ಮಾಡ್ಲಿ ಅಂತ ಚಿಂತೆ ಮಾಡ್ಕೊತ ಕೂತ ಹೆಂಡತಿ ಅಡಿಗೆ ಎಲ್ಲ ಮಾಡಿ ಹೊರಗೆ ಬಂದ್ಲು. ಗಂಡನ ಕಣ್ಣಾಗ ನೀರು ಬರಕತ್ತವ. ಗಂಡಗೆ ಕೇಳಿದ್ಲು, ಅಲ್ರಿ ಈಗ ಬಸವಣ್ಣನವರು ನಮ್ಮ ಮನೆಗೆ ಬಂದು ಪ್ರಸಾದ ಮಾಡಿ ಮನೆಗೆ ಹೋಗ್ಯಾರ, ಇವತ್ತು ನಮ್ಮ ಮನ್ಯಾಗ ಹಬ್ಬ. ಯಾಕ? ಮಹಾತ್ಮರ ಮನೆಗೆ ಬಂದ್ರ ಅವತ್ತ ನಮ್ಮ ಮನ್ಯಾಗ ಹಬ್ಬ. ಬೀಗರು ಬಿದ್ದರು ಬಂದ್ರ ಹಬ್ಬ ಅಲ್ಲ. ಯಾರು ಗುರುಗಳು ಬಂದು ನಮ್ಮ ಮನ್ಯಾಗ ಪಾಲ ಹಾಕ್ತಾರ ಅವತ್ತ ನಮ್ಮ ಮನ್ಯಾಗ ಹಬ್ಬ. ಇಲ್ಲಿ ಗುರುಗಳು ಬಂದು ಹೋಗ್ಯಾರ, ನೀವು ಕಣ್ಣಾಗ ನೀರ್ ತರಕತ್ತಿ ಅನ್ನೋದವಳವನ ಅಂದ್ಲ ಗಂಡಗ. ಇಲ್ಲ ಕಲ್ಯಾಣಿ, ಒಂದು ಕೆಲಸ ಆಗೈತಿ ಅನ್ನ. ಏನಾಗೈತ್ರಿ? ಏನಿಲ್ಲ, ದೊಡ್ಡ ಘಾತ ಆಗೈತಿ ಅಂದ. ಯಾವ ಘಾತ ಆಗೈತೋ ಅಂದ್ಲ ಗಂಡಗ. ಏನಿಲ್ಲ, ಬಸವಣ್ಣ ಮನೆಗೆ ಬಂದು ಹೋಗಿರಲ್ಲ, ಹೋಗುವಾಗ ಹೋಗಿ ಬರ್ರಿ ಬಸವ ಅಂತೇಳಿ 1 ಸಲ ನಾನು ನಮಸ್ಕಾರ ಮಾಡಿದ್ರು. ಹೋಗಿ ಬರ್ತೀನಿ ಶರಣ್ರಿ, ಶರಣಾರ್ಥಿ ಅಂದ 2 ಸಲ ಅಂದ್ ಹೋಗ್ಯಾರು. ಒಂದು ಹೆಚ್ಚಾಗೈತಿ, ಆ ವಜ್ಜಿನ ಇನ್ ಯಾವಾಗ ತೀರ್ಸುದ ಅಂದ ಅಂತ ಚಿಂತೆ ಮಾಡಕತ್ತೇನೆ ಅಂದ. ಕಣ್ಣಾಗ ನೀರು ದಳ ಹೋಗ್ತಿದ್ದ. ಮತ್ತಾರೇ ಹೆಣ್ಮಕ್ಳ ನಿಮ್ಮಂತವ್ರು ಆಗಿದ್ರ ದೌಡವನ ಬಿಡ, ಅದೇ ಚಿಂತೆ ಮಾಡ್ತೀನಿ ನಡಿ ಅಂತಿದ್ರು. ಆ ಹೆಣ್ಮಗ ಎಷ್ಟು ಪವಿತ್ರವಾದ ಹೃದಯ. ಆ ತಾಯಿ ಹೇಳ್ತಾಳ, ಅಲ್ರಿ ಅಷ್ಟೇ ವಜ್ಜಿ ಮಾಡ್ಯಾರಂದ್ರ ಅವ್ರು ವಜ್ಜಿ ಇಳಿಸ್ಕೊಳಕ್ ನಮಗ್ ಬರ್ತೈತಿ, ನೀವೇನು ಚಿಂತೆ ಮಾಡಬೇಡ್ರಿ, ನಾ ಹೇಳ್ತೇನೆ ಹಂಗ ಮಾಡ್ತೀರೇನಂದ್ಲು. ಏನು ಹೇಳ್ತಿ ಹೇಳಂದ. ಹರಳಯ್ಯ ಹೇಳ್ತಾನ, ಒಂದ ನಮಸ್ಕಾರ ಹೆಚ್ಚಾದದ್ಗೆ ಹೇಳ್ತಾನ. ಏನು ಹೇಳ್ತಿ ಅದನ್ನ ಕೇಳ್ತಾನಂದ ಹೆಂಡತಿಗೆ. ಆಕೆ ಹೇಳ್ತಾಳ, ನೋಡ್ರಿ ನಿಮ್ಮ ಬಲಗಾಲಾಗಿನ ತೊಡಿಯ ತೊಗಲ ತೆಗೀರಿ ಅಂದ್ಲು. ನನ್ನ ಎಡಗಾಲದ ಪಾದದ ಚರ್ಮ ನಾ ತೆಗಿತೇನೋ, ಆ 2 ತೊಗಲ ತೆಗೆದು ಚಲೋದಂತ ಚಪ್ಪಲಿ ಮಾಡೋಣ, ಪಾದರಕ್ಷೆಗಳನ್ನ ಮಾಡೋಣ. ಆ ಪಾದರಕ್ಷೆ ತಗೊಂಡು ಹೋಗಿ ಬಸವಣ್ಣನವರಿಗೆ ಹೋಗಿ ಕೊಟ್ಟು ಬರ್ರಿ. ನಾವು ಏನು ಒಂದು ವಜ್ಜಿ ಮಾಡಿದ್ರಿ ನಮಸ್ಕಾರ, ಅದು ಮುಟ್ಟಿ ಹೋಗ್ತತ್ರಿ ಅಂದ್ಲು ಹೆಂಡತಿ. ಅವ ಅಂದ, ಹೆಚ್ಚು ಕೇಳಿಲ್ಲ, ಕಡಿಮೆ ಕೇಳಿಲ್ಲ. ಸತಿಪತಿಗಳು ಎಷ್ಟು ಅನನ್ಯದಿಂದ ಭಕ್ತಿ ಭಾವದಿಂದ ಗುರುವಿನ ಸೇವಾ ಮಾಡ್ತಿದ್ರಂದ್ರ ಏನು ಹೆಚ್ಚು ಕೇಳಿಲ್ರಿ, ಏನು ಇಲ್ಲ. ತೊಗಲ ಹೋಳುವಂತ ಅದಕ್ಕೇನ ರ್ಯಾತಿ ಅಂತಾರ, ಚರ್ಮ ಹೋಳುವಂತ ರ್ಯಾತಿ ತಗೊಂಡ ಅದೇ ನಂಗೆ ಮಸಲು ಹೆಂಡತಿನ ಮುಂದೆ ಕುಣಿಸ್ಕೊಂಡಾನ. ತನ್ನ ತೊಡಿಯನ್ನ ತೆಗೆದು ತೊಡಿ ಮ್ಯಾಗಿಂದ ಇಷ್ಟು ದೊಡ್ಡದೊಂದು ತೊಗಲ ತೆಗ್ಯಾಕತ್ಯಾನ್ರಿ, ಹೋಳಿ ತೆಗ್ಯಾಕತ್ಯಾನ. ಅವನ ಮೈಯಾಗಿನ ರಕ್ತದ ಹನಿಗಳು ತೆಳಗು ಬೀಳಾಕತ್ಯಾವ. ಆ ಹನಿ ಬೀಳುವಾಗ ಆ ಹನಿ ಒಳಗಿಂದ ಶಬ್ದ ಬರ್ತೈತಿ, ಬಸವ 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 ಅಂತೇಳಿ ಹನಿ ಒಳಗಿಂದ ಶಬ್ದ ಬರಾಕತ್ತೈತಿ. ಅವು ಸಹಿತ ಬಸವಣ್ಣನ ನೆನೆಸ್ತಿದ್ದು ಅಂತ ನೋಡಿ. ಚರ್ಮ ತಗದ ಹೆಂಡತಿನ ಕರೆದ, ಅಕ್ಕಿ ಎಡಕಿನ ತೊಡಿದ ತೊಗಲ ತಗದ, ಚರ್ಮ ತಗದ 2 ಚಲೋದಂತ ಚಪ್ಪಲಿ ಮಾಡಿದ. ಬಸವಣ್ಣ 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 ಅನ್ಕೊತ್ತ 2 ಚಮ್ಮಾವಿಗೆಗಳನ್ನ ಮಾಡಿ ಒಂದು ಅರಿವ್ಯಾಗ ಸುತ್ತಕೊಂಡ್ರಿ. ಅದನ್ನ ಅರಿವ್ಯಾಗ ಸುತ್ತಕೊಂಡು ಎಲ್ಲಿಗೆ ಹೋಗ್ಬೇಕಿಲ್ಲ, ಬಸವಣ್ಣನವ್ರಿಗೆ ಕೊಡ್ಲಾಕ್ ಹೋಗ್ಬೇಕಲ್ರಿ. ಬಸವಣ್ಣನವ್ರ ಮನಿ ಒಳಗ
ಅದೇ ಪ್ರಸಾದ ಮಾಡಿ ವಿಶ್ರಾಂತಿ ಪಡಿಬೇಕಂತ ಹೇಳಿ ಮಂಚದ ಮ್ಯಾಲ ಅಡ್ಡ ಆಗಿದ್ರು. ಹರಳಯ್ಯ ಶರಣ ತಲೆ ಮ್ಯಾಲ ಇಟ್ಕೊಂಡಾನ ಪೂರ್ಣ ತಗೊಂಡು ಮ್ಯಾಗ ಅರಿದಿಸುತ್ತೆ. ನೀವ್ ಹೆಂಗ ಕೊಂಬು ತಗೊಂಡು ಹೋಗ್ತೀರಿ ನೋಡಿವಾ, ಹಿಂಗ ತಗೊಂಡ ಅಪ್ಪ ಬಸವಣ್ಣನ ಮನೆಗೆ ಹೋಗ್ಯಾನ ಹರಳಯ್ಯ ಶರಣ. ಹೋಗಿ ಬಾಗಿಲತ್ತಕ್ಕ ನಿಂತಾನ. ಬಸವಣ್ಣನವರು ಅಲ್ಲಿಂದ ನೋಡಿದ್ರು, ಈಗರೆ ಅವ್ರ ಮನೆಗೆ ಹೋಗಿ ಬಂದಿನಿ, 1 ತಾಸು 2 ತಾಸು ಆಗಿಲ್ಲ. ಶರಣರು ಇಲ್ಯಾಕೆ ನಮ್ಮ ಮನೆಗೆ ಬಂದ ಅಂತ ಹೇಳಿ ತಿಳ್ಕೊಂಡು ಎದ್ದು ಹೊರಗೆ ಬಂದು ಬಸವಣ್ಣಂತರ, ಯಾಕ್ರಿ ಹರಳಯ್ಯ ಶರಣ್ರೆ ನಮ್ಮ ಮನೆಗೆ ಯಾಕೆ ಬಂದ್ರಿಪ್ಪ, ಏನ್ ಅಡಚಣೆ ಐತನ ಕೇಳ್ರಿ ಅಂದ. ಇಲ್ಲಪ್ಪ ನೀವು ಬರುವಾಗ ನನಗೆ ವಜ್ಜು ಮಾಡಿರಲ್ಲ, ನನಗೇನು ವಜ್ಜು ಮಾಡ್ರಿ? ಶರಣು ಅಂದದಕ್ಕೆ ಶರಣು ಶರಣಾರ್ಥಿ ಅಂತಂದರೆ ಅದು ನನಗೆ ಬಹಳ ವಜ್ಜಾಗೈತಿ. ಆ ವಜ್ಜೆ ಇಳಿಸ್ಕೊಳ್ಳೋ ಸಲುವಾಗಿ ನಾ ಏನು ಮಾಡೀನಿಯಪ್ಪ ಅಂತಂದ್ರ, ನನ್ನ ಬಲಕಿನ ತೊಡೆಯ ಚರ್ಮ, ನನ್ನ ಹೆಂಡತಿಯ ಎಡಕಿನ ತೊಡಿ ಚರ್ಮ ಎರಡೂ ಹದ ಮಾಡಿ ಕಾಲೊಳಗೆ ನೀವು ಹಾಕೊಳ್ಳುವಂತ ಪಾದರಕ್ಷೆ ಮಾಡ್ಕೊಂಡು ತಗೊಂಡು ಬಂದನ್ರಿಪ್ಪ. ಎತ್ತರ ತಗೋತೀರೇನ್ರಿಪ್ಪ ಅಂತ ಹೇಳಿ ಹಿಂಗ ತಂದು ಬಸವಣ್ಣ ಅವ್ರ ಕೈಯಾಗ ಕೊಡಾಕ್ ಹೋದ. ನೀವು ಹಾಕೋರಂತೇಳಿ ತಂದು ಕೊಟ್ರೆ ಬಸವಣ್ಣ ಕೈಯಾಗ ಹಿಡಿದಾಗ ಬಸವಣ್ಣಗ ಹೆಂಗ ಆತು ಅಂತಂದ್ರ, ಈ 3 ಲೋಕವನ್ನ ನೆಗೆಯುವುದಷ್ಟು ಆನಂದ ಆತತ್ತ ಅವಂಗ ಬಸವಣ್ಣ. ಯಾಕಂತಂದ್ರ ಬಸವಣ್ಣ ಹೇಳ್ತಾನ, ಇವು ಚಪ್ಪಲಿಗಳನ್ನ ಮನುಷ್ಯರ ಹಾಕೋದಲ್ಲಪ್ಪ, ಈ ಚಮ್ಮಾವಿಗೆಗಳು ನನಗ ಸಲ್ಲತಕ್ಕಂಥದ್ದಲ್ಲ. ಇಂಥ ಮಹಾತ್ಮರಾಗಿರ್ತಕ್ಕಂಥ ಶರಣರು ನೀವು ಕಲ್ಯಾಣ ಪಟ್ಟಣದೊಳಗ ಹರಳಯ್ಯ ಅಂತಂದ್ರ ದೇವ ಮಾನವ ನೀನು, ನಿನ್ನ ತೊಗಲ ತುಳಿದ ನಾ ಯಾವ ಪಾಪದಾಗ ಹೋಗ್ಲಿ ಅಂತಾರ ಬಸವಣ್ಣ. ಅಂದು ಹಿಂಗ ಕೈಯಾಗ ತಗೊಂಡು ಅತರ ತಲೆ ಮೇಲೆ ಇಟ್ಕೊಂಡು ಬಸವಣ್ಣ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಜಿಗಿದಾಡಕತ್ತ ಬಸವಣ್ಣ. ಕೈಯಾಗ ಹಿಡಿದ ಅಲ್ಲ, ತಲೆ ಮ್ಯಾಲ ಇಟ್ಕೊಂಡ ಚರ್ಮ ಯಾರು ಹರಳಯ್ಯನವರ ಚಪ್ಪಲಿಗಳನ್ನು ತಲೆ ಮೇಲೆ ಇಟ್ಕೊಂಡು ಬಸವಣ್ಣ ಆನಂದ ಪಟ್ಟ. ಆನಂದ ಪಡ್ಬೇಕಂತೇಳಿ ಹಾದಿಲೆ ಹೋಗಾಗಿದ್ದು ಏನಾಗೈತಿ ಒಂದು ಘಟನಾ ಅಂತಂದ್ರ, ದಾರಿ ಒಳಗ ಒಬ್ಬ ಮಧುವರಸ ಅನ್ನತಕ್ಕಂತ ಒಬ್ಬ ಶರಣ, ಅವನು ಕೂಡ ಬಿಜ್ಜಳನ ಆಸ್ಥಾನದೊಳಗ ಮಂತ್ರಿ ರೀ. ತಗೊಂಡ ಹಾದ್ಯಾಗ ಹೊಂಟಾನ ಹರಳಯ್ಯ ಎದುರಿಗೆ ಬಂದವ. ಏನು ತಗೊಂಡು ಹೊಂಟದಿಯೋ ಸಮಗಾರ ಹರಳಯ್ಯ ಅಂದವ. ಅವಂದ, ನಿಮಗೆ ಏನು ಗೊತ್ತಾಗೋದಿಲ್ರಿಪ್ಪ, ನೀವು ದೂರ ಸರಿ ರಾಜರ ಮಹಾಮಂತ್ರಿಗಳಂದ ಅವ್ರನ್ನ ಸರಿಸಿದ. ಅವಂಗ ಸಿಟ್ಟು ಬತ್ತು. ಮಧುವರಸಂತಾನ ಏನೋ ಜಾತಿಲಿ ಸಮಗಾರಾಗಿ ನನಗ ಎದುರಿಗೆ ಮಾತಾಡ್ತೇನೆ, ಏನು ತೊಂಬಂದದ ಯಾತ್ರ ಆಗಂತ ಕೇಳಿದ. ಅವು ನೀವು ನೋಡುವಂತವು ಅಲ್ರಿಪ್ಪ, ಅವು ಬಸವಣ್ಣನವರಿಗಾಗಿ ನಾನು ಮಾಡಿರ್ತಕ್ಕಂತ ಚಮ್ಮಾವಿಗೆಗಳದವ, ಅವುಗಳನ್ನ ನೀವು ಮುಟ್ಟಬಾರ್ದ್ರಿಪ್ಪ ಅಂದ. ಏನೋ ಬಸವಣ್ಣಂದ್ರೆ ಏನು ಬಹಳ ದೊಡ್ಡವಂತ ತಿಳಿದೇನು, ನನಕಿಂತ ದೊಡ್ಡವನ ಬಸವಣ್ಣ. ತಾಯಿಲಿ ನೋಡ್ತು, ನಂದು ಕೈಯಾಗಿನ ಗಟ್ಟು ಕಸ್ಕೊಂಡು ಮಧುವರಸ ಕಾಲಾಗ ಹಾಕೊಂಡ್ರಿ. ಅವು ಕಾಲಾಗ ಹಾಕೊಂಡು ಇನ್ನ ಕಾಲು ಒಳಗೆ ಸೇರಾಕತ್ತಾವ ಅನ್ನೋದ್ರಾಗ ಬಲದೇವ ಮಂತ್ರಿಗೆ ಏನಾತಂತಂದ್ರ ಮೈ ಎಲ್ಲ ಉರುಪ ಒದ್ದಾಡ ಕತ್ತ ನೆಲಕ್ಕೆ ಬಿದ್ದು ಬೆಂಕಿ ಹತ್ತಿ ಬಿಟ್ಟಿತ್ತು ಮೈಗೆಲ್ಲ. ಒದ್ದಾಡ ಕತ್ತಾನ, ಅಯ್ಯೋ ನನ್ನ ಉಳಿಸ್ಕೋರಿ ಅಂತನಾಕತ್ತಾನ. ಹರಳಯ್ಯ ಶರಣರು ಹೇಳಿದ್ರು, ಅಲ್ಲಪ್ಪ ಅವುಗಳನ್ನು ಮುಟ್ಟಬ್ಯಾಡ್ರಂತ ನಿಮಗೆ ಹೇಳಿದ್ನಿ, ನೀವು ನನ್ನ ಮಾತು ಮೀರಿ ಕಾಲಾಗ ಹಾಕೊಂಡ್ರಿ, ಅದಕ್ಕಾಗಿ ನಿಮಗ ದೇವರು ಇಂಥ ಶಾಪ ಕೊಟ್ಟ, ಮೈಯೆಲ್ಲ ಉರಿಯಾಕತ್ತೈತಿ ಅಪ್ಪ, ಹೆಂಗ್ ಮಾಡ್ಲಂತ ಒದ್ದಾಡಕತ್ತಿದ್ದ. ಅವಾಗ ಸಮಗಾರ ಹರಳಯ್ಯನವರು ಸುದ್ದಿ ಯಾರಿಗೆ ಹೋತು, ಬಸವಣ್ಣಗ ಹೊತ್ತು ಗೊತ್ತಾತು. ಮಧುವರಸ ಮಹಾಮಂತ್ರಿಗಳು ಚಪ್ಪಲಿಗಳನ್ನು ಕಾಲಾಗ ಹಾಕೊಂಡು ಒದ್ದಾಡಕತ್ಯಾರ ಹಾದ್ಯಾಗ ಬಿದ್ದು ಅಂತ ಹೇಳಿದ್ರಾಗ ಬಸವಣ್ಣವ್ರು ಹೇಳ್ತಾರ, ನೋಡ್ರಿ
ಮಧುವರ್ಸನ ಮೇಯಾಗಿ ಏನು ಉರಿಯಾಕ ಹತ್ತೈತಿ, ಬೆಂಕಿ ಹತ್ತೈತಿ, ಅದೆಲ್ಲ ಕಡಿಮೆ ಆಗಬೇಕಾದ್ರ ಸಮಗಾರ ಹರಳಯ್ಯನ ಮನ್ಯಾಗ ಚಪ್ಪಲಿ ನೆನ ಹಾಕ್ತಾರ ನೋಡ್ರಿ ನೀರ್. ಅವ ನೀರ್ ತಂದ ಅವನ ಮೇಯಾಗ ಅಲ್ಲ ಗೊಜ್ಜಿ ಅವನ ಬಾಯಾಗ ಹಾಕಿರ ಅವನ ಮೇಯಾಗಿನ ಉರುಪ್ ಹೋಗ್ತೈತಿ ಅಂತ ಹೇಳಿ. ಇವ್ರೆಲ್ಲ ಜಾತಿಲೇ ಬ್ರಾಹ್ಮಣ್ರಿ. ಆ ಚಪ್ಪಲಿ ಎದ್ದಿದ ನೀರ್ ಹೆಂಗ ಕುಡಿತಾರ? ಕರಿ ಹೇಳ್ತಾನೆ ಯಾರಿಗೆ? ಕುಡಿಲಿಲ್ಲಂದ್ರ ಆರಾಮ ಆಗುದಿಲ್ಲ. ಅವಾಗ ಹರಳಯ್ಯನವರು ಹೋಗಿ ತಾವು ಚಪ್ಪಲಿ ನೆನ ಹಾಕುವಂತ ನೀರು ಒಂದು ಬುಟ್ಟ್ಯಾಗ ತಂದು ಯಾವಾಗ ಆ ಮಧುವರ್ಸನ ಮೇಲೆ ಹಾಕ್ತಾರೋ ಮೇಯೆಲ್ಲ ಉರುಪ ತನ್ನಿಂದ ತಾನ ಹೋಗ್ಬಿಡ್ತಾನೆ. ಅವಾಗ ಅವ ಹೇಳ್ತಾನ, ಸಮಗಾರ ಹರಳಯ್ಯ ಅಂತಂದ್ರ ನಾವು ಯಾರೋ ಅಂತ ತಿಳ್ಕೊಂಡಿದ್ನಪ್ಪ, ಅದಕ್ಕಾಗಿ ನನ್ನ ಮಗಳನ್ನ ಸಮಗಾರ ಹರಳಯ್ಯನ ಮಗನಾಗಿರ್ತಕ್ಕಂಥವನಿಗೆ ಶೀಲವಂತ ಅವನಿಗೆ ಕೊಟ್ಟು ಮದುವೆ ಮಾಡ್ತಾನಂತ ಹೇಳಿ ಬಸವನಿಗೆ ಹೇಳಿ ಕಳಿಸಿದ. ಬಸವನಿಗೆ ಹೇಳಿ ಕಳಿಸೋದತ್ತ ತರ ಅವಾಗ ಮಹಾರಾಜಿಗೆ ಸುದ್ದಿ ಮುಟ್ಟಿತು. ಬಿಜ್ಜಳ ಮಹಾರಾಜಿಗೆ. ಬಿಜ್ಜಳ ಮಹಾರಾಜನಿಗೆ ಗೊತ್ತಾದಾಗ ಜನ ಎಲ್ಲ ರೊಚ್ಚಿಗೆದ್ರು. ಈ ಬಸವಣ್ಣ ಊರೆಲ್ಲ ಕೆಲಸ ಕಟ್ಟ್ಯಾನ, ಆ ಜಾತಿ ತಂದು ಈ ಜಾತಿ ಒಳಗ ಈ ಜಾತಿ ತಂದ ಅದ್ರಾಗ ಸೇರಿಸಿ ಕುಲ ಎಲ್ಲ 18 ಕುಲ ಕೂಡಿಸಿ ಊರ್ ಕೆಲಸ ಕಟ್ಟ್ಯಾನ. ಬಸವಣ್ಣನ ಊರಾಗ ಇರುಗುಡ್ಬೇಡ್ರಿ, ಊರ್ ಬಿಟ್ಟು ಓಡಿಸ್ರಿ ಅಂದ್ಬಿಟ್ಟು. ಬಸವಣ್ಣನವರು ಎಂತ ಕೆಲಸ ಮಾಡಿದ್ರು ಅಂತಂದ್ರ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ. ಬಸವಣ್ಣ ಹೇಳ್ತಾರ, ಯಾರು ಜಾತಿ ಇಲ್ಲ, ಧರ್ಮ ಇಲ್ಲ, ಯಾರಿಲ್ಲ, ಎಲ್ಲ ಮನುಷ್ಯರ ಒಂದ. ಅವ್ರ ಕಡಿಮೆ ಕುಲದವ್ರ ಅದಾರಂತ ಅವ್ರ ಮೇಯಾಗಿನ ರಕ್ತ ಏನ ಹಸಿರು ಐತಂದ್ರೆ ಎಲ್ಲಾರು ಮೇಯಾಗ ಕೆಂಪ ಐತಿ. ಯಾರು ದೊಡ್ಡವರು ಯಾರು ಸಣ್ಣವರಿಲ್ಲ, ಯಾರು ಮನಸ್ಸಿನಿಂದ ದೊಡ್ಡವರಾಗ್ತಾರ ಅವ್ರಿಗೆ ಶರಣರು ಅಂತ ಕರೆದಾರ ಅವರು. ಅದಕ್ಕಾಗಿ ಬಸವಣ್ಣನವರ ಏನಾಯ್ತು ಅಂತಂದ್ರ ಅಲ್ಲಿಗೆ ಕಲ್ಯಾಣದ ಕ್ರಾಂತಿ ಶುರು ಆಗ್ತದ. ಬಸವಣ್ಣ ಇಲ್ಲದ ಕಲ್ಯಾಣ ಏನಾಗ್ತದಪ್ಪ ಅಂತಂದ್ರ ಅದು ದೊಡ್ಡ ಇತಿಹಾಸದ. ಈ ಮಾತು ಯಾಕೆ ಹೇಳಬೇಕು ಅಂತಂದ್ರ, ತಾಯಿ ದಾನಮ್ಮ ನಾರಿಗೆಲ್ಲ ತಿರ್ಗಾಡ್ಕೊತ ಮೈಸೂರು ಬಿಟ್ಟಾಳ. ಮೈಸೂರನ್ನು ಬಿಟ್ಟ ಆಂಧ್ರದಲ್ಲಿ ಹೋಗ್ಯಾಳ. ಶ್ರೀಶೈಲ ಮತ್ತೊಮ್ಮೆ ದರ್ಶನ ಮಾಡ್ಕೋಬೇಕು, ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ತಿರುಗಾಡಿ ಎಲ್ಲರನ್ನು ಉದ್ಧಾರ ಮಾಡಿ ಬರಬೇಕಂತೇಳಿ ತಿಳ್ಕೊಂಡು ಆಲಂಪುರ ಅನ್ನತಕ್ಕಂತ ಊರಿನೊಳಗ ಬಂದಾಳ. ಆಲಂಪುರ ಊರಿಗೆ ಬಂದಾಳ. ಊರೆಲ್ಲ ಬ್ರಾಹ್ಮಣರು ಊರು. ಊರೆಲ್ಲ ಬ್ರಾಹ್ಮಣರು. ಯಾರು ಸಹಿತ ಈ ತಾಯಿನ ಮಾತಾಡ್ಸೋರು. ಯಾಕ? ಈಕೆ ಹನಿ ಮ್ಯಾಲ ವಿಭೂತಿ, ಕೊಳ್ಳಾಗ ಲಿಂಗ, ಕೈ ಒಳಗ ಜಪಮಣಿಗಳು, ಕೊಳ್ಳಾಗ ರುದ್ರಾಕ್ಷಿ, ಇದೆಲ್ಲ ನೋಡಿ ಅಲ್ಲಿ ಇರುವಂತ ಬ್ರಾಹ್ಮಣರಿಗೆ ಹೊಟ್ಟೆ ಕಿಚ್ಚು ಬಿಟ್ಟು ಆಕ್ಯಾವ ದೊಡ್ಡ ದಾನಮ್ಮ, ಅಕ್ಕಿಂದ ಏನಾಗ್ತತಿ, ಹಂಗ ಹಿಂಗ ಏನೇನೋ 108 ಜನ ಎಲ್ಲ ಬಂದು ತಾಯಿಯನ್ನ ಅಪಹಾಸ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಾಯಿಯಲ್ಲಿ ಶಕ್ತಿ ಬಹಳ ದೊಡ್ಡದು. ತಾಯಿ ಆ ಊರಿಗೆ ಶಾಪವನ್ನು ಕೊಡ್ತಾಳ. ಯಾಕಂತಂದ್ರ ಈ ಊರೊಳಗ ಯಾರು ಬ್ರಾಹ್ಮಣರದಾರ ಎಲ್ಲ ಬ್ರಾಹ್ಮಣರು ಈ ಊರೊಳಗ ಒಬ್ರು ಇಲ್ಲಾರ್ದಂಗ ಶಾಪ ಕೊಟ್ಟು ಬಿಡ್ತಾಳ. ಆವತ್ತಿಗೆ ಆ ಊರಿಗೆ ಏನಾಗತ್ತಪ್ಪ ಅಂತಂದ್ರ ಊರಿಗೆಲ್ಲ ದೊಡ್ಡ ರೋಗ ಬಂದ ಊರು ಜನ ಎಲ್ಲ ಸಾಯ್ಲಿಕ್ಕೆ ಶುರು ಮಾಡ್ತಾರ. ಊರು ಜನ ಎಲ್ಲ ಸಾಯ್ಲಿಕ್ಕೆ ಶುರು ಮಾಡಿದಾಗ ಅವಾಗ ಅವ್ರಿಗೆ ಜ್ಞಾನ ಉದಯ ಆಗ್ತದ. ಇದೆಲ್ಲ ಯಾರ ಶಾಪ ಅಂತಂದ್ರ ದಾನಮ್ಮ ತಾಯಿ ಶಾಪ. ನಮ್ಮ ಊರಿಗೆ ತಟ್ಟಿ ನಮ್ಮ ಊರಾಗಿನ ಮಂದೆಲ್ಲ ಸಾಯ್ಲಕತ್ತಾರ. ಎಲ್ಲದಾಳ ದಾನಮ್ಮ ತಾಯಿನ ಹುಡುಕಾಡ್ಕೊಂಡು ಬರ್ರಿ ಅನ್ನೋದ್ರಾಗ ತಾಯಿ ಅಲ್ಯಾಕಿರ್ತಾಳ, ಇರೋದಿಲ್ಲ. ತಾಯಿ ಸಂಚಾರ ಮಾಡ್ಕೊತ ಎಲ್ಲಿಗೆ ಬರ್ಬೇಕಂತಂದ್ರ ನಾಳಿಗೆ ಗುಡ್ಡಾಪುರಕ್ಕೆ ಬರಕ್ಕೆದ. ನಾಳಿಗೆ ಗುಡ್ಡಾಪುರಕ್ಕೆ ಬರ್ಬೇಕಾದ್ರ ಇಡೀ ರಾತ್ರಿ ಹಗಲು ತಿರ್ಗಾಡ್ಕೊತ ಎಲ್ಲಿಗೆ ಬಂದಾವಂತಂದ್ರ ಬಸವನ ಬಾಗೇವಾಡಿ. ಬಿಜಾಪುರ ಜಿಲ್ಲೆ ಮೊದಲಿತ್ತು, ಈಗ ಬಾಗಲಕೋಟೆ ಜಿಲ್ಲಾದೊಳಗ ಬಸವನ ಬಾಗೇವಾಡಿ ಅಂದ್ರೆ ಬಸವಣ್ಣನವರ ಹುಟ್ಟಿರ್ತಕ್ಕಂಥ ಊರು.
ಅಲ್ಲಿ ಬರ್ತಾಳೆ. ಅಲ್ಲಿಂದ ಮನಗೂಳಿ ಅಂತ ಹೇಳಿ ಊರು ಬರ್ತದೆ. ಅಲ್ಲಿ ಮನಗೂಳಿಗೆ ಬಂದಾಳ. ಮನಗೂಳಿಗೆ ಬಂದು ಊರ ಹೊರಗ ಒಂದು ಗುಡಿ ಒಳಗ ವಸ್ತಿ ಮಾಡ್ಯಾಳ ಗಂಡನ್ನೇ ಕರ್ಕೊಂಡು. ಮಾಡಿದಾಗ ಆ ಊರಾಗ ಒಂದು ದೊಡ್ಡ ಬಸವಣ್ಣನ ಗುಡಿ ಇತ್ತು. ಬಸವಣ್ಣನ ಗುಡಿ ಈಗೂ ಐತನೆ. ಆ ಬಸವಣ್ಣ ಗುಡಿ ಮುಂದ ದೊಡ್ಡ ಬಸವಣ್ಣನದೊಂದು ಮೂರ್ತಿ ಇತ್ತು, ಕಲ್ಲಿನ ಮೂರ್ತಿ, ನಂದಿ ಬಸವಣ್ಣ. ಆ ಬಸವಣ್ಣನ ಮುಂದೆ ಬಂದು ಕೂತು ಧ್ಯಾನ ಮಾಡ್ಕೊತ ಗಂಡ ಹೆಂಡತಿ ಇಬ್ರು ಕುಂತಾರ. ಮನಗುಳಿ ಒಳಗ ಕೂತಾಗ ಊರಾಗ 4 ಮಂದಿ ಫಾಜಿಲ್ ಮಾಡೋರು ಇರ್ತಾರಲ್ರಿ. ದಾನಮ್ಮ ಬಹಳ ದೊಡ್ಡಕ್ಕೆ ಅಂತ ಹೇಳ್ತಾರೋ, ಬೇಡಿದವ್ರಿಗೆಲ್ಲ ಬೇಡಿದ ಕೊಟ್ಟಾಳಂತಾರೋ, ಜೀವ ಇಲ್ದವ್ರನ್ನ ಜೀವ ಮಾಡ್ಯಾಳ, ಹಸದವ್ರಿಗೆ ಊಟ ಕೊಟ್ಟಾಳ, ಯಾರಿಗೆ ಕೈ ಕಾಲ ಕಿವಿ ಏನೇನು ರೋಗ ಅದಾವ ಎಲ್ಲಾ ರೋಗ ಚಲೋ ಮಾಡ್ಯಾಳಂತ ಈ ಕಲ್ಲಿನ ಬಸವಣ್ಣಗ ಕಬ್ಬು ತಿನ್ನಿಸ್ತಾಳ ನೋಡಿದಂತ ಒಬ್ಬ ಅದ್ರಾಗ. ಇವ್ರು ಮಾತಾಡಕತ್ತಾರ. ಒಬ್ಬ ಕೇಳ್ಯಾನ, ಯವ್ವ ನೀ ಏನ್ ಬಹಳ ಪವಾಡ ಮಾಡ್ತಿ, ಮತ್ ಇಲ್ಲಿ ಬಸವಣ್ಣ ಐತ್ಲ, ಇದಕ್ಕೆ ಕಬ್ಬು ತಿನ್ನಿಸಿದೆ ಅಂದ್ರೆ ನೀ ಖರೆ ಖರೆ ದಾನವ, ಇರ್ಲಿಲ್ಲ ಅಂದ್ರೆ ನಿನಗ ನಾವು ದಾನವ ಅನ್ನಂಗಿಲ್ಲ ಅಂದ್ರತ್ತ 4 ಮಂದಿ. ಅವಾಗ ತಾಯಿ ಹೇಳ್ತಾಳ, ನಿಮ್ಮ ಕಬ್ಬು ಎಷ್ಟದಾವ್ ತಗೊಂಡ್ ಬರ್ರಿ ಅಂದ್ಲಂತ. ಒಂದು ಎತ್ತಿನ ಗಾಡಿಯಾಗ ಕಬ್ಬು ಕಡ್ಕೊಂಡ ಎತ್ತಿನ ಗಾಡಿ ತಂದ ಬಸವಣ್ಣನ ಮುಂದೆ ಸುರಿರ. ತಾಯಿ ದಾನಮ್ಮ ಲಿಂಗ ಪೂಜಾ ಮಾಡ್ಕೊಂಡು ಪತ್ರಿ ಹೂವ ಕೈಯಾಗ ಇದ್ದುವಂತ್ರಿ. ಆ ಹೂವ ಪತ್ರಿ ತಗೊಂಡ ಬಸವಣ್ಣನ ಮೇಲೆ ಹಿಂಗ ಇಟ್ಲತ್ತ. ಇಟ್ಟು ಬಸವಣ್ಣನ ಮೇಲೆ ಕೈ ಆಡಿಸಿ ದುಬ್ಬದ ಮೇಲೆ ಕೈ ಆಡಿಸ್ಕೊತ ಹೇಳ್ತಾಳ, ಬಸವಣ್ಣ ನನ್ನ ಮಾನ ನೀ ಕಾಯವಿದ್ದಂದ್ರ ಈ ಒಂದು ಗಾಡಿ ಕಬ್ಬೆಲ್ಲ ಇವತ್ತು ತಿಂದಂದ್ರ ನೀ ಬಸವಣ್ಣ ಇರ್ಲಿಕ್ಕಂದ್ರ ನಾ ಇವತ್ತ ದಾನಮ್ಮನ ಹೆಸರನ್ನ ತೆಗೆದ ಬಿಡ್ತಾನ ಅಂದ್ಲಂತ. ಎತ್ತ ಅನ್ನೋದ್ರಾಗ ಕಲ್ಲಿನ ಬಸವಣ್ಣ ಎದ್ದು ನಿತ್ತಂತ್ರಿ. ನಿತ್ತು ಎತ್ತಿನಂಗ ರೂಪ ತಗೊಂಡ ಆ ಒಂದು ಬಂಡಿ ಕಬ್ಬ ಎಲ್ಲ ತಿಂದು ಮುಗಿಸಿಬಿಟ್ಟತ್ತ ನೋಡ್ರಿ. ಎಲ್ಲ ಕಬ್ಬ ತಿಂದ. ಅವಾಗ ಊರಾಗಿನ ಹಿರಿಯರೆಲ್ಲ ಏ ದಾನಮ್ಮಗೆ ಯಾಕೆ ಮಾತಾಡ್ರಿ ಅಂತೇಳಿ ಇಂತ ಹಿರಿಯರು ಬಂದು ಆ ಹುಡುಗರಿಗೆ ಬೇದು ಅಂತ. ಇಲ್ಲವ ನಮ್ ಕಡೆ ತಪ್ಪಾತು ತಾಯಿ, ನೀ ಹೋಗಾಗ ನಮಗೆ ಏನಾರ ಒಂದು ಗುರ್ತಾ ಕೊಟ್ಟು ಹೋಗಂತಂದ್ರ ತಾಯಿ ಅವಾಗ ಏನ ಆ ಪತ್ರಿ ಹೂವ ಬಸವಣ್ಣ ಮೇಲೆ ಇಟ್ಟಿದ್ಲಲ್ರಿ, ಆ ಹೂವ ಪತ್ರಿ ಕಲ್ಲಿನ ಮೇಲೆ ಇನ್ನೂ ತಕ ಆಗ ಅದ್ರ ಮ್ಯಾಲ ಅದಾವಂತ 900 ವರ್ಷದಿಂದ ತಾಯಿ ಮಾಡುವಂತ ಪವಾಡ. ಮನಗೋಳಿ ಒಳಗ ಅಂತ ಪವಾಡವನ್ನ ತಾಯಿ ದಾನಮ್ಮ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನ ಮಾಡ್ತಾ ಇದ್ದಾಳ. ಅದಕ್ಕಾಗಿ ಅಂತ ತಾಯಿಯ ಪವಾಡಗಳು ಒಂದಲ್ಲ ಎರಡಲ್ಲ, ಇನ್ನೂ ಹಲವಾರು ಪವಾಡಗಳದಾವ. ತಾಯಿ ಎಲ್ಲ ಕಡೆ ತಿರುಗಾಡಿ ಕಲ್ಯಾಣದಿಂದ ಕಲಬುರ್ಗಿ ಮಾರ್ಗವಾಗಿ ನಾಳೆ ಎಲ್ಲಿಗೆ ಬರ್ತಾಳಂತಂದ್ರ ಗುಡ್ಡಾಪುರಕ್ಕ ಬಂದು ಸತಿಪತಿಗಳಿಬ್ಬರು ದಾನ ಧರ್ಮದೊಳಗೆ ಮಗ್ನರಾಗಿ ಆ ಭಗವಂತ ಏನ ಆಶೀರ್ವಾದ ಮಾಡಿದ್ದಲ್ಲ, ಇಷ್ಟು ದಿವಸ ಇಲ್ಲಿ ಭೂಮಿ ಮೇಲೆ ಇರಬೇಕು, ಇದರ ನಂತರ ನೀನು ಮತ್ತ ಪಾರ್ವತಿಯ ರೂಪವನ್ನು ತಾಳಿ ಮ್ಯಾಲ ಬರಬೇಕಂತೇಳಿ ತಿಳ್ಕೊಂಡು ಪರಮಾತ್ಮನ ಆಜ್ಞೆ ನಾಳಿಗೆ ಆಗ್ತದ. ಅಂತ ಪುರಾಣ ನಾಳಿಗೆ ಕೊನೆಗೊಳ್ತದ. ನಾಳೇನು ಬಹಳ ಇರುದಿಲ್ರಿ, ಯಾಕಂತಂದ್ರ 4-5 ಜನ ಮಹಾತ್ಮರು ಬರ್ತಾ ಇದ್ದಾರೆ ಅಂತ ಹೇಳಿದಾರೆ ಹಿರಿಯರು. ನಾಳೆ ಏನು ಬಹಳ ಹೇಳೋದಿರಂಗಿಲ್ಲ. ನಾಳೆ ಇವತ್ತನ ನಮ್ಮದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ನೀವೆಲ್ಲ ಒಂದು ತಿಂಗಳ ಪರ್ಯಂತರವಾಗಿ ಎಲ್ಲಾ ತಾಯಂದ್ರು ಭಕ್ತಿದಿಂದ ಬಂದ್ರಿ. ಶರಣರೆಲ್ಲ ದಾಸೋಹ ಪ್ರಸಾದ 1-2 ಎಷ್ಟು ಕಾರ್ಯಕ್ರಮಗಳನ್ನೆಲ್ಲ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ದೀರಿ. ನಿಮಗೆಲ್ಲ ಆ ತಾಯಿ ಅಂತ ಶಕ್ತಿಯನ್ನು ಕೊಟ್ಟಾಳ. ಇದೇ ನಿರಂತರವಾಗಿ ನಿಮ್ಮ ಊರಾಗ ಅರ್ತಾಳ ಅಂತಂದ್ರ ನಾಡಿಗೆಲ್ಲ ಹೆಸರಾಗಿ ಹೋತು. ಯಾಕಂತಂದ್ರ ಇವತ್ತು ಮೊಬೈಲ್ ಯೂಟ್ಯೂಬ್ ಮೂಲಕ ಕಿರಣ್ ಎಲ್ಲ ಕಡೆನೂ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಸೇವೆಯನ್ನು ಮಾಡಿದ್ರು ನಮ್ಮ ಶ್ರೀಶೈಲ್ ಮಾಳಿ ಸರ್ ಅವರು. ಬಹಳ ನಮಗೆ ಎಂತದ್ದು ಅಂತಂದ್ರ ಪೇಪರ್ ಮೂಲಕ ಎಲ್ಲಾ ನಾಡಿಗೆಲ್ಲ ಇದು ಏನಪ್ಪಾ ಅಂತಂದ್ರೆ ಹೆಸರು ಬರುವಂತ ಒಂದು ಕಾರ್ಯವನ್ನ ಆ ಇಬ್ಬರು ಹಿರಿಯರು ಮಾಡಿದ್ದಾರೆ. ಅವರಿಗೂ ಕೂಡ ತಾಯಿ ದಾನಮ್ಮನ ಆಶೀರ್ವಾದ ಸದಾಕಾಲ ಇರ್ತದೆ. ಅವರು ಉತ್ತರೋತ್ತರವಾಗಿ ತಾಯಿಯ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಕೊಡ್ಲಿ ತಾಯಿ ಅಂತೇಳಿ ತಿಳ್ಕೊಂಡು ಆ ತಾಯಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರಸಾದ ಸೇವೆಯನ್ನ ಹೇಳ್ತಾರೆ. ಈಗ
ನಮ್ಮ ಚನ್ನಬಸು ಅವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾಳಿನ ಕಾರ್ಯಕ್ರಮದ ರೂಪುರೇಷೆಗಳನ್ನ ಅವರು ಹೇಳ್ತಾ ಇದ್ದಾರೆ. ಇವ್ರಿ ಇವತ್ತಿನ ಮಹಾಪ್ರಸಾದ ತಾಯಿಯ ದಾನಮತೆ ತಾಯಿಯ ಪ್ರಸಾದವನ್ನ ಶರಣರಾಗಿರ್ತಕ್ಕಂಥ ಶಿವಾನಂದ ಗುರುದೇವ್ ಮಾಳಿಯವರು ಈ ಶರಣರು ಮಾಡಿಸಿದ್ದಾರೆ. ಅದರ ಜೊತೆಗೆ ಶ್ರೀ ಶಿವಾನಂದ ಭೀಮು ಪಾಟೀಲ್ ಈ ಇಬ್ಬರು ಶರಣರು ಇವತ್ತಿನ ಮಹಾಪ್ರಸಾದ ಸೇವನೆ ತಮಗೆಲ್ಲ ದಾನಮನ ಪ್ರಸಾದವನ್ನ ಮಾಡಿದ್ದಾರೆ. ಅದನ್ನ ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ತಾಯಿಯ ಒಂದು ಭಕ್ತಿ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಾಡೋಣ. ತಾಯಿಗಳ ಅವ್ರು ಹಿರಿಯರು ಏನ್ ಮಾಡ್ಯಾರಂದ್ರ ದಾನಮ್ಮನ ಪುರಾಣ ಹಚ್ಚೈತಿ, ಭಜನಾನು ಹೆಣ್ಮಕ್ಳು ಹೋಗ್ತಾರ ಅಂತ ತಿಳ್ಕೊಂಡ ಕಿರಣಿಗೆ ಒಂದಾಳು ಶ್ರಾವಣಿ ಅಂತಕ್ಕಂಥ ಹೆಣ್ಮ ಹುಡುಗಿ ಬಹಳ ಸುಂದರವಾಗಿ ಹಾಡ್ತಾಳೆ. ಮುಖ್ಯ ಗಾಯಕರವರು. ಅದ್ರ ಜೊತೆಗೆ ರೋಗಿನಾಳ್ ಅನ್ನುವಂಥ ಬಸವನಬಾಗೇವಾಡಿ ತಾಲೂಕಿನಿಂದ ಯಾರು ಭಾರತೀಯ ರವಿನಾಳ್ ಅಂತ ಹೇಳಿ ಬಹಳ ಒಳ್ಳೆಯ ಒಂದು ಭಜನಾ ಕಾರ್ಯಕ್ರಮಗಳು ಇಲ್ಲಿ ನಡೀತಾವ. ಪುರಾಣ ಮುಗಿದ ನಂತರ ಇಲ್ಲೇ ನಡೀತಾವ ಇದೇ ವೇದಿಕೆ ಮೇಲೆ. ತಾಯಿಗಳಿಗೆ ಏನೋ ಮನೆಯಾಗಿಂದ ಏನು ತರಂಗಿಲ್ರಿ, ನಾಳೆ ಅಡಿಗೆ ಮಾಡಂಗಿಲ್ಲ. ಮುಂಜಾನೇನು ಅಡಿಗೆ ಮಾಡ್ಬೇಡ್ರಿ, ಮಧ್ಯಾಹ್ನ ಮಾಡ್ಬೇಡ್ರಿ, ಸಂಜೆಗೂ ಮಾಡ್ಬೇಡ್ರಿ. ಪ್ರಸಾದ ನಿಮಗೆ ನಿರಂತರ ಪ್ರಸಾದ ಇರ್ತದೆ. ಇಲ್ಲಿ ಬರುದು ಶಿವ 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 ತಾಯಿ ದಾನಮ್ಮ ಅನ್ಕೊತ್ ಕೂತ್ಬಿಡುದು. ಇದನ್ನ ಬಿಟ್ರೆ ಏನೂ ಇಲ್ಲ. ನಾಳೆ ಒಂದು ದಿವಸ ತಾವೆಲ್ಲ ಜಾಗೃತರಾಗಿ ಜಾಗರಣೆ ಮಾಡ್ರಿ, ತಾಯಿಯ ಕೃಪೆಗೆ ಪುಣ್ಯ ಒಂದು ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ಹೇಳ್ತಾ 4 ಗಂಟೆಗೆ ನಾಳೆ ಅಲ್ಲ ಅಂದ್ರೆ ನಾಳೆ ಸೋಮವಾರ ರಾತ್ರಿ ದಶಕಿನಲ್ಲಿ ಸರಪಳಿ ಆಯ್ತಲ್ಲ, ಸರಪಳಿಯನ್ನ ಹರಿಯುವಂತ ಒಂದು ವರ್ಷದ ಕಾರ್ಯಕ್ರಮ ಜಾತ್ರೆಯಲ್ಲಿ ನಡೀತದೆ. ಅದರೊಳಗೆ ತಾವೆಲ್ಲ ಅದನ್ನ ನೋಡಿ ಧನ್ಯರಾಗಬೇಕು, ಪಾವನರಾಗಬೇಕಂತೇಳಿ ಹೇಳ್ತಾ ಇವತ್ತಿನ ಪುರಾಣಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಾಡೋಣ. ಇನ್ನು ಹೆಚ್ಚಿನ ವಿಷಯ ನಾಳಿನ ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಾರಂಭ ಏನು ಎಲ್ಲವನ್ನ ನಮ್ಮ ಚನ್ನಬಸು ಸರ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ತಾವೆಲ್ಲ ಕೇಳ್ಕೋಬೇಕು.